ಅಲ್ಲ ಮೂಡಾಗರ ಒಬ್ರು ಕೇಳಿ ಮೂಡಾಗರನ್ನ ಏನಂತ ಇವತ್ತಿಲ್ಲ ನಮ್ಮ ಪಕ್ಷದ ನಿರ್ಧಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲೇ ತೊಗೊಂಡಿರೋದು. ಈಗೇನು ಸಿದ್ದರಾಮಯ್ಯ ಈಗ ಹೊಸದಾಗಿ ಏನು ತೊಗೊಂಡಿಲ್ಲ. ಈಗ 1 ವರ್ಷ ಹಿಂದೆಯೇ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರೇ ತೊಗೊಂಡಿರೋದು ಇದು ನಿರ್ಧಾರ. ಇದು ಸಿದ್ದರಾಮಯ್ಯ ಈಗ ತೊಗೊಂಡಿರೋ ನಿರ್ಧಾರ ಇಲ್ಲ. ಮುಂಚೆನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ನಿರ್ಧಾರ ತೊಗೊಂಡಿದ್ದಾರೆ. ಇನ್ನು ಅದು ಇದುವರೆಗೂ ಏನು ಗೊತ್ತಿಲ್ಲ ನನಗೆ. ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಾ ಇರೋದು. ನೋಡುವ ಕ್ಯಾಬಿನೆಟಲ್ಲಿ ಬರ್ತಾರೆ. ಈಗ ನಮ್ಮ ಪಕ್ಷ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಮ್ಮ ಪಕ್ಷದ ಹೈಕಮಾಂಡ್ ಯಾರು? ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ. ಅವ್ರು ಹೇಳ್ಮೇಲೆ ಮುಗಿತಿಲ್ಲ. ನಮ್ಮದೇನಿದೆ? ಅವ್ರು ಹೇಳಿದ್ರೆ ಗೆರೆ ದಾಟಂಗಿಲ್ಲ. ನಾವು ಗೆರೆ ಹಾಕಿದ್ರೆ ಗೆರೆ ದಾಟಂಗಿಲ್ಲ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ಘೋಷಣೆ ಮಾಡಿದ್ದಾರೆ. 1 ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ. ಈಗಿಲ್ಲ, 1 ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಮುಂಚೆನೇ ಘೋಷಣೆ ಮಾಡಿದ್ದಾರೆ. ಈಗ ನಾನು ಪದೇ ಒಂದೇ ಹೇಳೋದು. ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಇರ್ತದೆ, ಇಲ್ಲ ಅಂತ ಇಲ್ಲ. ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತ ಇರ್ತದೆ, ದಲಿತರಲ್ಲೂ ಆಗಬೇಕಂತಿದ್ರೆ, ಲಿಂಗಾಯತರಲ್ಲೂ ಆಗಬೇಕಂತಿದ್ರೆ, ಒಕ್ಕಲಿಗರಲ್ಲೂ ಆಗಬೇಕಂತ ಇದ್ದರೆ ಈ ಕುರ್ಚಿ ಖಾಲಿ ಇರ್ಬೇಕು ತಾನೆ. ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತವ್ರಿಲ್ಲ. ಈ 5 ವರ್ಷ ಕುರ್ಚಿ ಖಾಲಿ ಇಲ್ಲ. ಅದಾದಮೇಲೆ ಸರ್ಕಾರ ಬಂದಾದಮೇಲೆ ಯಾರು ಬೇಕಾದ್ರೆ ಕ್ಲೈಮ್ ಮಾಡಬೇಕು. ಏನು ಪ್ಲ್ಯಾನ್ ಬಿನೂ ಇಲ್ಲ, ಸಿನೂ ಇಲ್ಲ, ಡಿನೂ ಇಲ್ಲ. ಒಂದೇ ಆಪ್ಷನ್, ಟಗರ್ ಸಿದ್ದರಾಮಯ್ಯ. ಹೌದು, ಅದು ಹೇಳ್ತಲ್ವಾ. ಈಗ ಕುರ್ಚಿ ಖಾಲಿ ಇಲ್ಲ. ಮೊನ್ನೆನು ಡಿ ಕೆ ಸುರೇಶ್ ಅವರು ಏನಿದ್ದಾರೆ, ಡಿ ಕೆ ಸುರೇಶ್ ಅವರು XMP ಅವರು, ಡಿ ಕೆ ಸುರೇಶ್ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಕುರ್ಚಿ ಖಾಲಿ ಇದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು. ಈಗ ಕುರ್ಚಿ ಖಾಲಿ ಇದ್ದರೆ ಚರ್ಚೆ. ಇದು ಕುರ್ಚಿನೇ ಖಾಲಿ ಇಲ್ಲ ಅಂದರೆ ಚರ್ಚೆ ಏನು ಮಾಡಿಸೋ ಉಪಯೋಗ? ನಾನು ಹೇಳ್ತಾ ಇರೋದು, ಈಗ ಟಗರ್ ಅಲ್ಲಿ ಕೂತವ್ರೆ. ಟಗರ್ಸಿಗೆ ಅಲ್ಲಾಡ್ಸೋದು ಭಾಳ ಕಷ್ಟ ಇದೆ. ಏನೇಳಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನೇ ಇರ್ತಾರೆ.